ಬ್ಯಾಕ್ ಟು ಮೈ ಲೋಕಿ ಜಾಬ್ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಕಾಲ್ ಆಗಿರುವಂತಹ SBI ಕ್ಲರ್ಕ್ ಹುದ್ದೆಗಳು ಏನಿದೆ ಜಾಬ್ ಕಾಲ್ ಆಗಿರುತ್ತೆ. ಹಾಗಾಗಿ ಆ ಒಂದು ಅಪ್ಲಿಕೇಶನ್ಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು, ಅಪ್ಲಿಕೇಶನ್ ಹಾಕೋದಕ್ಕೆ ಯಾರೆಲ್ಲ ಏನೇನು ಎಲಿಜಿಬಲ್ ಇರಬೇಕು ಅನ್ನುವಂಥ ಪ್ರತಿಯೊಂದು ಮಾಹಿತಿನ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರ್ಯಾರೆಲ್ಲ ಬ್ಯಾಂಕಿಂಗ್ ಅಪ್ಲಿಕೇಶನ್ ಹಾಕಬೇಕು ಅಂತ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀನಿ. ನಿಮಗೊಂದು ಸಿಹಿ ಸುದ್ದಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ, ತಡ ಮಾಡೋದು ಬೇಡ, ಬನ್ನಿ. ಫ್ರೆಂಡ್ಸ್, SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ನೀವು ಅಬ್ಸರ್ವ್ ಮಾಡಿರ್ಬೋದು, ಇದು ರೀಸೆಂಟಾಗಿ ಒಂದು 4 ದಿನದ ಇದೆ ಜಾಬ್ ಕಾಲ್ ಆಗಿರುತ್ತೆ. ಇದಕ್ಕೆ ಜೂನಿಯರ್ ಅಸೋಸಿಯೇಟ್ ಕ್ಲರ್ಕ್ ವೇಕೆನ್ಸಿ ಅಂತಲೂ ಕೂಡ ಕರೀತಾರೆ. ಮತ್ತು ಈ ಅಪ್ಲಿಕೇಶನ್ಗೆ ಅಪ್ಲೈ ಮಾಡೋಕ್ಕೆ ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕು, ಏನೇನೆಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು, ಮತ್ತು ಇನ್ನೊಬ್ಬರಿಗೆ ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ, ಇದಕ್ಕೆ ಬ್ಯಾಂಕಲ್ಲಿ ಜಾಬ್ ಆದರೆ ಎಷ್ಟು ಸ್ಯಾಲ್ರಿ ಇರ್ಬೋದು, ಎಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಅಂತ ನೀವು ಅಂದ್ಕೊಂಡಿರ್ತೀರ ಪ್ರತಿಯೊಬ್ಬರು ಕೂಡ. ಹಾಗಾಗಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಒಂದು ಕಿವಿ ಮಾತು, ವಿಡಿಯೋ ಏನಾದ್ರು ನೋಡಿ ಇಷ್ಟ ಆಗಿ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸ್ತು ಅಂದ್ರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ಮೊದಲನೇದಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸ್ಟಾರ್ಟ್ ಆಗಿರುವಂತಹ ಡೇಟ್ ಬಂದುಬಿಟ್ಟು ಆಗಸ್ಟ್ 6 ಕಾಲ್ ಆಗಿರುತ್ತೆ. ಓಕೆನಾ. ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಬಂದುಬಿಟ್ಟು ಆಗಸ್ಟ್ 26 ಅಥವಾ 25ನೇ ತಾರೀಕು ನಿಮಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಮತ್ತು ನಿಮಗೆ ಅಪ್ಲಿಕೇಶನ್ ಹಾಕಿ ನಿಮ್ಮದು ಸೆಲೆಕ್ಷನ್ ಆಗೋದಕ್ಕಿಂತ ಮುಂಚೆನೇ ನಿಮಗೆ ಒಂದು ಫಸ್ಟು ಮೇನ್ಸ್ ಎಕ್ಸಾಮ್ ಇರುತ್ತೆ, ಅದು ಸೆಪ್ಟೆಂಬರಲ್ಲಿ ನಿಮಗೆ ಬೀಳಬಹುದು. ಮತ್ತು ಇನ್ನೊಂದು ಫೈನಲ್ ಪರೀಕ್ಷೆ ಇರುತ್ತೆ. ಓಕೆನಾ. ಫೈನಲ್ ಸೆಲೆಕ್ಷನ್ಗೆ ಅಂದರೆ ಮೊದಲನೇ ಪರೀಕ್ಷೆಯಲ್ಲಿ ಎಕ್ಸಾಮ್ ಪಾಸ್ ಆದವರು ನೆಕ್ಸ್ಟ್ ಪರೀಕ್ಷೆಗೆ ನೀವು ಸೆಲೆಕ್ಷನ್ ಆದಾಗ ಅದು ಕೂಡ ನವೆಂಬರಲ್ಲಿ ನಿಮಗೆ ಸೆಲೆಕ್ಷನ್ ಆಗಿರುತ್ತೆ. ಓಕೆನಾ. ಆ ಒಂದು ತಿಂಗಳಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ, ಆವಾಗ ನಾನು ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ. ಓಕೆನಾ. ಇದಿಷ್ಟು ನಿಮಗೆ ಎಕ್ಸಾಮ್ ಸೆಂಟ್ರದು ಆಗಿರುತ್ತೆ. ಮತ್ತು ಇದಕ್ಕೆ ಎಕ್ಸಾಮ್ ಕ್ವಾಲಿಫಿಕೇಷನ್ ಏನೇನು ಇರಬೇಕು ಅಂತ ನೀವು ಕೇಳೋದೇ ಆದರೆ SBIನ ಅಧಿಸೂಚನೆಯಂತೆ ಅಭ್ಯರ್ಥಿಗಳು ಮಾನ್ಯತಾ ಪಡೆದ ವಿಶ್ವವಿದ್ಯಾನಿಲಯದಲ್ಲಿ ಯಾವುದೇ ವಿಭಾಗದಲ್ಲಿ ಪದವಿ ಅಥವಾ ಕೇಂದ್ರ ಸರ್ಕಾರದಿಂದ ಗುರುತಿಸಲ್ಪಟ್ಟ ಯಾವುದೇ ಸಮಾನ ಅರ್ಹತೆ ಹೊಂದಿರಬೇಕಾಗಿರುತ್ತೆ. ಓಕೆನಾ. ಯಾವುದೇ ಪದವಿಯಲ್ಲಿ ನೀವು ಸರ್ಟಿಫಿಕೇಟ್ನ ಪಡ್ಕೊಂಡಿರಬೇಕು, ಅದಕ್ಕೆ ನೀವು ಎಲಿಜಿಬಿಲಿಟಿ ಇರ್ತೀರ. ಮತ್ತು ಇವಾಗಲೂ ಕೂಡ ಫೈನಲ್ ಇಯರ್ ಡಿಗ್ರಿ ಇರೋರು ಕೂಡ ನಿಮಗೆ ಅಪ್ಲಿಕೇಶನ್ ಹಾಕಿ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಬಟ್ ಏನಪ್ಪ ಅಂತಂದರೆ ಇದೇ 2025 12ನೇ ತಿಂಗಳು 31ನೇ ತಾರೀಕು ಒಳಗೆ ನಿಮಗೆ ಆ ಒಂದು ಸರ್ಟಿಫಿಕೇಟ್ ನಿಮಗೆ ಸಿಕ್ಕಿದರೆ ಮಾತ್ರ ನೀವು ಇದಕ್ಕೆ ಎಲಿಜಿಬಿಲಿಟಿ ಇರ್ತೀರ, ಇಲ್ಲಾಂದರೆ ಇಲ್ಲ. ಯಾಕಂದರೆ ನಿಮಗೆ ಮಾರ್ಕ್ಸ್ ಕಾರ್ಡು ಜನರೇಟ್ ಆಗಿರಬೇಕು, ಡಿಗ್ರಿದು ಫುಲ್ಲು ಆಲ್ ಸೆಮಿಸ್ಟರ್ದು ಮಾರ್ಕ್ಸ್ ಕಾರ್ಡ್ ಜನರೇಟ್ ಆಗಿ ಅದು 12ನೇ ತಿಂಗಳು 31ನೇ ತಾರೀಕು ಒಳಗೆ ಈ ವರ್ಷದಲ್ಲೇ ಸಿಕ್ಕಿರಬೇಕು, ಇಲ್ಲಾಂದರೆ ಆಗೋದಿಲ್ಲ. ಓಕೆನಾ. ಈಗ ಫೈನಲ್ ಇಯರ್ ಓದ್ತಾರೋ ಕೂಡ ಅಪ್ಲಿಕೇಶನ್ ಹಾಕ್ಬೋದು, ಬಟ್ ಮಾರ್ಕ್ಸ್ ಕಾರ್ಡ್ ತುಂಬ ಮೇನ್ಸ್ ಆಗುತ್ತೆ. ಓಕೆನಾ. ಇದಿಷ್ಟು ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ನಾನು ಅಂದ್ಕೊಳ್ತೇನೆ. ಮತ್ತು ವಯಸ್ಸಿನ ಮಿತಿಗೆ ಬಂತು ಅಂತಂದರೆ ಫ್ರೆಂಡ್ಸ್, 1/4/2025 ನಿಮಗೆ ಕನಿಷ್ಠ ಅಂದರೆ 20 ವರ್ಷಗಳ ಸಡಿಲಿಕೆ ಇರಬೇಕಾಗುತ್ತೆ. ಮತ್ತು ಗರಿಷ್ಠ ಅಂದರೆ 28 ವರ್ಷಗಳ ಒಳಗಿರಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಏಜ್ ಲಿಮಿಟ್ ಬಂದ್ಬಿಟ್ಟು ಫ್ರೆಂಡ್ಸ್ ನೀವು ಕೇಳ್ಬೋದು ವಯಸ್ಸಿನ ಸಡಿಲಿಕೆ ಕೊಟ್ಟಿಲ್ಲದೆ ಇರ್ಬೋದು ಅಂತ. ಬಟ್ ನಾನಿಲ್ಲಿ ನಿಮಗೆ ಸಜೆಸ್ಟ್ ಮಾಡಿ ಏನು ಹೇಳ್ತೇನೆ, ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬಿಡಿ. ನಿಮಗೆ ಕ್ಯಾಶುವಲ್ ಆಗಿ 18 ವರ್ಷ ಅಂತ ನಿಮಗೆ ಎಲ್ಲರೂ ಕೂಡ ಮೆನ್ಷನ್ ಮಾಡಿರ್ತಾರೆ. ಬಟ್ ಇಲ್ಲಿ ವಯಸ್ಸಿನ ಸಡಿಲಿಕೆ ಪ್ಲಸ್ ಮಾಡೇ ನಿಮಗೆ 20 ವರ್ಷ ಕೊಟ್ಟಿರ್ತಾರೆ. ಗರಿಷ್ಠ ಮಿತಿನೂ ಕೂಡ 28 ವರ್ಷಗಳನ್ನು ಕೊಟ್ಟಿರ್ತಾರೆ. ಹಾಗಾಗಿ ಸರ್ಕಾರದ ನಿಯಮಗಳ ಪ್ರಕಾರ ಮೀಸಲಾತಿ ವರ್ಗಗಳಿಗೆ ವಯಸ್ಸಿನ ಸಡಿಲಿಕೆ ಅನ್ವಯಿಸುತ್ತದೆ, ಇಲ್ಲೇ ನಿಮಗೆ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಹಾಗಾಗಿ ಓಕೆನಾ, ನಿಮಗೆ ಈ ಒಂದು ವಯಸ್ಸಿನ ಮಿತಿ ಕ್ಲಾರಿಟಿ ಸಿಕ್ತು ಅಂತ ನಾನು ಅನ್ಕೊಳ್ತೇನೆ. ಮತ್ತು ಆಯ್ಕೆಯ ಪ್ರಕ್ರಿಯೆ ಓಕೆನಾ, ನಿಮಗೆ ಏನು ಎಕ್ಸಾಮ್ ಪಾಸ್ ಆಗಿ ನಿಮಗೆ ಒಂದು ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಅಂತ ಕೇಳಿದರೆ ಪೂರ್ವಭಾವಿ ಪರೀಕ್ಷೆ ಇರುತ್ತೆ ಮೊದಲೇ ಹೇಳಿದಾಗೆ, ಮತ್ತು ಒಂದು ಮುಖ್ಯ ಪರೀಕ್ಷೆ ಇರುತ್ತೆ, ಮತ್ತು ಸ್ಥಳೀಯ ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ. ಓಕೆನಾ. ಸ್ಪಾಟ್ ಅಲ್ಲಿರುವಂತಹ ಒಂದು ಲ್ಯಾಂಗ್ವೇಜ್ ಬಗ್ಗೆ ನಿಮಗೆ ಒಂದು ಚಿಕ್ಕ ಪರೀಕ್ಷೆ ಇರುತ್ತೆ. ಮತ್ತು ದಾಖಲೆ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ. ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಿಮಗೆ ಒಂದು ಫೈನಲ್ ಲಿಸ್ಟ್ ಅಂತ ಬಿಡ್ತಾರೆ. ನಿಮಗೆಲ್ಲ ಗೊತ್ತಿರುತ್ತೆ, ಪ್ರತಿಯೊಂದು ಗೌರ್ಮೆಂಟ್ ಜಾಬಲ್ಲೂ ಕೂಡ ಫೈನಲ್ ಲಿಸ್ಟ್ ಬಿಟ್ಟು ಆಮೇಲೆ ನಿಮಗೆ ಅದನ್ನು ಸೆಲೆಕ್ಷನ್ ಆಗಿದ್ದೀರಾ ಇಲ್ವಾ ಅಂತ ನೀವಲ್ಲಿ ಚೆಕ್ ಮಾಡ್ಕೋಬೋದು. ಓಕೆನಾ. ಹಾಗಾದರೆ ನಿಮ್ಮ ಒಂದು ಲಾಸ್ಟ್ ಫೈನಲ್ ಆಪ್ಷನ್ ಬಂದುಬಿಟ್ಟು ನಿಮಗೆ ಎಷ್ಟು ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ. ಫ್ರೆಂಡ್ಸ್, ನಾನು ಕಳೆದ ಬಾರಿ ಒಂದು ಯೂನಿಯನ್ ಬ್ಯಾಂಕ್ ಹುದ್ದೆಯಲ್ಲೂ ಕೂಡ ಹೇಳಿದ್ದೆ 25,000 ಅಂತೂ ಲಾಸ್ಟ್ ಎಲ್ಲ ಯಾರಿಗೂ ಕೂಡ ಬ್ಯಾಂಕ್ ಅಪ್ಲಿಕೇಶನ್ ಹಾಕೋದ್ರಿಗೆ. ಬೆಸ್ಟ್ ಮ್ಯಾನೇಜರ್ ಹುದ್ದೆಗಳಿಗೆ ಏನಾದ್ರು ಬೀಳ್ತು ಅಂತಂದರೆ ನೀವು ಒಂದು 35 ಅಬೌವ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು. ಬಟ್ ಈ ಕ್ಲರ್ಕ್ ಹುದ್ದೆಗೆ ನಿಮಗೆ
ಮಿನಿಮಮ್ ಅಂದರೂ 24,000ದಿಂದ ನಿಮಗೆ 64,000ವರೆಗೂ ಕೂಡ ಅಮೌಂಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆನಾ, ಇದರಲ್ಲಿ ನಿಮಗೆ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು 24,000 ನಮಗೆ ವರ್ತ್ ಇದೇನಾದರೆ ಈ ಅಪ್ಲಿಕೇಶನ್ ಈ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಿಕೊಂಡು ಈ ಸೆಲೆಕ್ಷನ್ ಹಾಗೇ ಹಾಕ್ತೀರಾ ಅನ್ನೋದು ಕಾನ್ಫಿಡೆಂಟ್ ಇದ್ದು ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಹಂಗಾದರೆ ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. 24,000ಕ್ಕಿಂತ ನನಗೆ ಏನಾದ್ರು ಬೇರೆದರಲ್ಲಿ ಬಿಸ್ನೆಸ್ ಮಾಡ್ಕೋಬೋದು. ಬಟ್ ವರ್ತ್ ಇರೋರು ಈ ಅಪ್ಲಿಕೇಶನ್ಗೆ 24,000 ಸ್ಯಾಲ್ರಿ ಸಿಗುತ್ತೆ. ಅಪ್ಲಿಕೇಶನ್ ಅವಶ್ಯಕತೆ ಇದ್ದವರು ಹಾಕ್ಬೋದು. ಮತ್ತು ನಿಮಗೆ ಅರ್ಜಿ ಶುಲ್ಕ ಅಪ್ಲಿಕೇಶನ್ಗೆ ಯಾರ್ಯಾರಿಗೆ ಯಾವ್ಯಾವ ಕ್ಯಾಸ್ಟ್ ಎಷ್ಟೆಷ್ಟು ಅಮೌಂಟ್ ಇರುತ್ತೆ ಅಂದರೆ ಫ್ರೆಂಡ್ಸ್, ಸಾಮಾನ್ಯ EWS ಹಾಗೂ OBC ಅಭ್ಯರ್ಥಿಗಳಿಗೆ EWS ಸರ್ಟಿಫಿಕೇಟ್ ಮಾಡಿಸ್ಕೊಂಡಿದ್ದು ನಿಮಗೆ 750 ರೂಪಾಯಿ ಇರುತ್ತೆ. ಮತ್ತು ಪರಿಶಿಷ್ಟ ಜಾತಿ ಅಂದರೆ SC ST PWD ಮಾಜಿ ಸೈನಿಕ ಹಾಗೂ ಅಂಗವಿಕಲ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕವಿರುವುದಿಲ್ಲ. ಓಕೆನಾ, ವಿನಾಯಿತಿ ಇರುತ್ತೆ. ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇದ್ದವರು ಈ ಅಪ್ಲಿಕೇಶನ್ ಹಾಕ್ಬೋದು. ಈಗ ಎಲ್ಲ ಮಾಹಿತಿನೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಮತ್ತು ಇದನ್ನು ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನೀವು ಕೇಳೋದಾದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಲಿಂಕನ್ನು ಕೊಟ್ಟಿರ್ತೇನೆ. ನೀವು ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಬರೋದಿಲ್ಲ ಅಂದರೆ ನನಗೆ DM ಮಾಡಿ, ನಾನೇ ಕೂಡ ಅಪ್ಲಿಕೇಶನ್ ಹಾಕ್ಕೊಡ್ತೀನಿ. ಓಕೆನಾ, ಇಷ್ಟು ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅಂತ ನನಗೆ DM ಮಾಡಿದಾಗ ನಿಮಗೆ ತಿಳಿಸ್ಕೊಡ್ತೇನೆ. ನಮಗೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆದರೆ ನಿಮಗೆ ಇದಕ್ಕಿಂತ ಫಸ್ಟ್ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ಅಂದರೆ ವಿಡಿಯೋ ಅಪ್ಲೋಡ್ ಆಗೋದಕ್ಕೆ ಮುಂಚೆನೇ ನಿಮಗೆ ಮಾಹಿತಿ ಸಿಗುತ್ತೆ. ಓಕೆನಾ, ವಾಟ್ಸಪ್ನಲ್ಲಿ ಜಾಯ್ನ್ ಆಗಿ ಇದೇ ರೀತಿ ಹೆಚ್ಚು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ವಿಡಿಯೋ ಯೂಸ್ಫುಲ್ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬೈ.